ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಇನ್ಸ್ಟಿಟ್ಯೂಷನಲ್ ಮನಿ ಎಂಟರ್ ಆದ ನಂತರ ಎಕ್ಸಾಕ್ಟ್ಲಿ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಜೊತೆಗೆ ಒಂದು 5 to 10% ಎವ್ರಿ ಸಿಂಗಲ್ ಟ್ರೇಡ್ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ರಿಸ್ಕ್ ಬಂದು ಲೆಸ್ ದೆನ್ 3 ಅಥವಾ 4% ಇರುತ್ತೆ ಅಂಡ್ ಪ್ರಾಫಿಟ್ ಬಂದು ನಿಮಗೆ ಮಿನಿಮಮ್ 5 up to 10-15% ತನಕ ಪರ್ ಟ್ರೇಡ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ಲಸ್ ಇನ್ಸ್ಟಿಟ್ಯೂಷನಲ್ ವೈಸ್ ಎಲ್ಲಿ ಬಿಗ್ ಮನಿ ಎಂಟರ್ ಆಗ್ತಾ ಇದೆ ಅವ್ರು ಎಂಟರ್ ಆದ ನಂತರ ನಾವು ಈ ಒಂದು ಸ್ಟ್ರಾಟಜಿನ ಬಳಸ್ಕೊಂಡು ಪಿನ್ ಪಾಯಿಂಟ್ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರೀಸ್ ನ ತಗೋಬಹುದು. ಈಗ ಫಸ್ಟ್ ನಾನು ನಿಮಗೆ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ಈ ಸ್ಟ್ರಾಟಜಿನ ಬಿಲ್ಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಇಲ್ಲಿ ನಮಗೆ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಬಿಗ್ ಗ್ರೀನ್ ಕ್ಯಾಂಡಲ್ ಜೊತೆಗೆ ಬಾಟಮ್ ಅಲ್ಲಿ ಸಹ ಒಂದು ಬಿಗ್ ವಾಲ್ಯೂಮ್ ಬಂದಿರುತ್ತೆ, ಹೈಯೆಸ್ಟ್ ವಾಲ್ಯೂಮ್ ಬಂದಿರುತ್ತೆ. ಅಟ್ ದ ಸೇಮ್ ಟೈಮು ನಮಗೆ ಒಂದು ಒಳ್ಳೆ ಪ್ರೈಸ್ ಬಿಹೇವಿಯರ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಈ ತರ ಆ ಪ್ರೈಸ್ ಬಿಹೇವಿಯರ್ ಹೇಗಿರುತ್ತೆ ಅಂತಂದ್ರೆ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇಂದ ಏನು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇರುತ್ತೆ ಅಂಡ್ ಇವತ್ತಿನ ಕ್ಲೋಸಿಂಗ್ಗೆ ಓಕೆನಾ, ಟುಡೇಸ್ ಕ್ಲೋಸಿಂಗ್ಗೆ ಪ್ರೈಸ್ ರ್ಯಾಲಿ ಬಂದು ಮಿನಿಮಮ್ ನಮಗೆ 10% ಇರುತ್ತೆ ಅಥವಾ ಅಟ್ಲೀಸ್ಟ್ 7% ಇರುತ್ತೆ ಮಿನಿಮಮ್. ಈ ಲೊಕೇಶನ್ ಪ್ರೀವಿಯಸ್ ಡೇ ಕ್ಲೋಸ್ ಇಂದ ಟುಡೇಸ್ ಕ್ಲೋಸ್ ಬಂದು ಮಿನಿಮಮ್ 7% ಇರುತ್ತೆ. ಅಂಡ್ ಹೈ ಬಂದು ಇವತ್ತಿನ ಒಂದು ಹೈ ಪ್ರೈಸ್ ಏನಿರುತ್ತೆ ಪ್ರೀವಿಯಸ್ ಡೇ ಕ್ಲೋಸ್ ಇಂದ ಟುಡೇಸ್ ಹೈ ಬಂದು ಮಿನಿಮಮ್ 11% ಇರುತ್ತೆ. ಅಟ್ಲೀಸ್ಟ್ 11% ಮೇಲೆ ಹೋಗಿ ಸ್ಟಾಕ್ ಅನ್ನೋದು ಮಿನಿಮಮ್ 7% ಮೇಲ್ಗಡೆ ಕ್ಲೋಸ್ ಆಗಿರುತ್ತೆ. ಸೊ ಇದು ಬಂದು ನಮಗೆ ಪ್ರೈಸ್ ಅಲ್ಲಿ ಬಿಹೇವಿಯರ್ ನಾವು ನೋಡ್ತಾ ಇರೋದು. ಅಂಡ್ ವಾಲ್ಯೂಮ್ ಅಲ್ಲಿ ಯಾವ ತರ ನೋಡ್ತಾ ಇದೀವಿ ಅಂದ್ರೆ ಪ್ರೀವಿಯಸ್ 2-3 ಡೇಸ್ ಅಥವಾ ಲಾಸ್ಟ್ ಒಂದು 20 ಡೇಸ್ ಅಥವಾ 60 ಡೇಸ್ ವಾಲ್ಯೂಮ್ ಏನಿರುತ್ತೆ ಅದರ ಹೈಯೆಸ್ಟ್ ವಾಲ್ಯೂಮ್ ನ ಬ್ರೇಕ್ಔಟ್ ಮಾಡಿರಬೇಕು. ಸೊ ನನಗೆ ಹೈಯೆಸ್ಟ್ ವಾಲ್ಯೂಮ್ ಇರಬೇಕು ಅಂಡ್ ಹೈಯೆಸ್ಟ್ ಪ್ರೈಸ್ ಬಿಹೇವಿಯರ್ ಇರಬೇಕು. ನೀವೊಂದು ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಹ್ಯೂಜ್ ವಾಲ್ಯೂಮ್ ಅಂಡ್ ಸಡನ್ ಆಗಿ ಹ್ಯೂಜ್ ಪ್ರೈಸ್ ಮೊಮೆಂಟಮ್ ಅನ್ಯೂಜುವಲ್ ಪ್ರೈಸ್ ಬಿಹೇವಿಯರ್ ಮತ್ತೆ ವಾಲ್ಯೂಮ್ ಅಲ್ಲಿ ಬಂದಾಗ ಡೆಫಿನೆಟ್ಲಿ ಆ ಪರ್ಟಿಕ್ಯುಲರ್ ಡೇ ಒಬ್ಬ ಆಪರೇಟರ್ ಅಥವಾ HNI ಅಥವಾ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಪ್ರೈಸ್ ಅಲ್ಲಿ ಸಡನ್ ಆಗಿ ಹ್ಯೂಜ್ ವಾಲ್ಯೂಮ್ ಮತ್ತೆ ಪ್ರೈಸ್ ಅನ್ನೋದು ರ್ಯಾಲಿ ಆಗಕ್ಕೆ ಶುರುವಾಗುತ್ತೆ. ಸೊ ಈಗ ಯಾವಾಗ ನನಗೆ ಸ್ಟಾಕ್ ಅಲ್ಲಿ ಲೆಟ್ಸ್ ಯಾವ್ದಾದ್ರು ಸ್ಟಾಕ್ ಅಲ್ಲಿ ನಾನು ಲೆಟ್ಸ್ ಇಲ್ಲೊಂದು ಬಾಟಮ್ ಅಲ್ಲಿ ಒಂದು ಸಣ್ಣ ವಿಕ್ ಇದೆ ಅಂತ ತಿಳ್ಕೊಳ್ಳೋಣ, ಟಾಪ್ ಅಲ್ಲಿ ಒಂದು ಸಣ್ಣ ವಿಕ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಬಂದು ಓವರ್ ಕ್ಯಾಂಡಲ್ ನಮಗೆ. ಸೊ ಪ್ರೈಸು ಒನ್ಸ್ ನಮಗೆ ಇದರ ಒಂದು ರ್ಯಾಲಿ ಬಂದಾಗ ನಿಮ್ ಟೋಟಲ್ 3 ಸೆನಾರಿಯೋ ಇರುತ್ತೆ. ಫಸ್ಟ್ ಸೆನಾರಿಯೋ ಏನು, ಅಲ್ಲಿಂದ ಒಂಚೂರು ಕರೆಕ್ಷನ್ ಆಗುತ್ತೆ ಅಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದನೇ ಮೇಲೆ ಹೋಗ್ಬಿಡುತ್ತೆ. ಸೊ ಈ ಸೆನಾರಿಯೋನಲ್ಲಿ ನಾವು ಯಾವುದೇ ತರಹದ ಟ್ರೇಡಿಂಗ್ ತಗೊಳಕ್ ಹೋಗಲ್ಲ. ಅಂಡ್ ಸೆಕೆಂಡ್ ಸೆನಾರಿಯೋ ಏನು, ಅಲ್ಲಿಂದ ಒಂದು ಚೂರ್ ಕರೆಕ್ಷನ್ ಬಂದು ಒಂದು 50% ಅಥವಾ ಒಂದು 40-30% ಕರೆಕ್ಷನ್ ಬಂದು ಪ್ರೈಸ್ ಅನ್ನೋದು ಮೇಲೆ ಹೋಗುತ್ತೆ. ಸೊ ಇದನ್ನು ಸಹ ನಾವು ಟ್ರೇಡ್ ತಗೊಳಕ್ಕೆ ಹೋಗಲ್ಲ. ಅಂಡ್ ಥರ್ಡ್ ಸೆನಾರಿಯೋ ಬಂದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಝೋನ್. ಈ ಬಾಟಮ್ ಏನಿದೆ ಇನ್ಸ್ಟಿಟ್ಯೂಷನಲ್ ಮನಿ ಬಾಟಮ್ ಅಲ್ಲಿ ಏನ್ ಎಂಟರ್ ಆಗಿದ್ರೆ ಇದನ್ನ ಬಂದು ನಾವು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಅಂತ ತಗೊಳ್ಳೋಣ. ಇಲ್ಲಿಂದನೇ ಪ್ರೈಸ್ ಅನ್ನೋದು ಮೇಲೆ ಹೋಗಕ್ಕೆ ಶುರುವಾಗಿರೋದು. ಅಂಡ್ ಈ ಝೋನ್ ಬಂದು ಇನ್ಸ್ಟಿಟ್ಯೂಷನ್ಸ್ಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಪ್ರೈಸ್ ಒಂದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಹತ್ರ ಬಂದಾಗ ಇಲ್ಲಿ ನಾವು ಎಂಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಲ್ಲಿಂದ ಪ್ರೈಸ್ ಅನ್ನೋದು ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಫಸ್ಟ್ ಸೆನಾರಿಯೋ ನಾನು ಏನು ಹೇಳಿದೆ ಎಕ್ಸಾಕ್ಟ್ಲಿ ಈ ಫಸ್ಟ್ ಸೆನಾರಿಯೋ ಡೈರೆಕ್ಟ್ ಆಗಿ ಅಲ್ಲಿಂದನೇ ಮೇಲೆ ಹೋಗೋದು, ನಾವು ಟ್ರೇಡ್ ತಗೊಳಕ್ ಹೋಗಲ್ಲ. ಅಂಡ್ ಸೆಕೆಂಡ್ ಸೆನಾರಿಯೋ 50%, 30-40% ಏನು ಕರೆಕ್ಷನ್ ಬರುತ್ತೆ ಅಲ್ಲಿಂದ ಪ್ರೈಸ್ ಅನ್ನೋದು ರಿವರ್ಸ್ ಆಗಕ್ಕೆ ಶುರು ಆಗುತ್ತೆ, ಅದನ್ನು ತಗೊಳಕ್ ಹೋಗಲ್ಲ. ಅಂಡ್ ಎಕ್ಸ್ಟ್ರೀಮ್ ಬಾಟಮ್ ಇರುತ್ತಲ್ವಾ ಅಲ್ಲಿ ಪ್ರೈಸ್ ಬಂದಾಗ ಆ ಹೈಯೆಸ್ಟ್ ವಾಲ್ಯೂಮ್ ಮತ್ತೆ ಪ್ರೈಸ್ ಅಲ್ಲಿ ಏನು ಮೊಮೆಂಟಮ್ ನಾವು ನೋಡಿದೀವಿ. ಸೊ ಆ ಎಕ್ಸ್ಟ್ರೀಮ್ ಬಾಟಮ್ ಅಲ್ಲಿ ಬಂದಾಗ ಇನ್ಸ್ಟಿಟ್ಯೂಷನ್ಸ್ ಸಹ ಅದ್ರ ಕೆಳಗಡೆ ಹೋದ್ರೆ ಎಕ್ಸಾಕ್ಟ್ಲಿ ಇದರ ಕೆಳಗಡೆ ಹೋದ್ರೆ ಅವ್ರಿಗೂ ಸಹ ಏನ್ ಈ ಒಂದು ಲೊಕೇಶನ್ ಇರತ್ತಲ್ವಾ ಹ್ಯೂಜ್ ವಾಲ್ಯೂಮ್ ಜೊತೆಗೆ ಏನ್ ಎಂಟರ್ ಆಗಿರ್ತಾರೆ ಪ್ರೈಸ್ ನ ಹೈಯರ್ ಸೈಡ್ ತಗೊಂಡು ಹೋಗಿರ್ತಾರೆ ಅವರು ಸಹ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಅವ್ರು ಈ ಲೊಕೇಶನ್ ಪ್ರೊಟೆಕ್ಟ್ ಮಾಡ್ಕೊಂತಾರೆ, ಅಲ್ಲಿಂದನೇ ಪ್ರೈಸ್ ಅನ್ನೋದು ಮೇಲೆ ಹೋಗಕ್ಕೆ ಶುರುವಾಗುತ್ತೆ. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ತೋರಿಸಿದಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಈಗ ಫಸ್ಟ್ ನಾನು ಏನನ್ನ ನೋಡ್ತಿದ್ದೀನಿ ಅಂದ್ರೆ ಪ್ರೈಸ್ ಮತ್ತೆ ವಾಲ್ಯೂಮ್ ನ ಎಷ್ಟು ಟರ್ನ್ ಓವರ್ ಜೊತೆಗೆ ನೋಡ್ತಾ ಇದ್ದೀನಿ ಅಂತಂದ್ರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಪ್ಲಸ್ ನಾನು ನಿಮಗೆ ಸ್ಕ್ಯಾನರ್ ನ ಬಿಲ್ಡ್ ಮಾಡಿ ರಿಸಲ್ಟ್ಸ್ ನ ಡೌನ್ಲೋಡ್ ಮಾಡಿ ಸಹ ತೋರಿಸ್ಕೊಡ್ತೀನಿ, ವಿತ್ ಬ್ಯಾಕ್ ಟೆಸ್ಟೆಡ್ ಡಾಟಾ ತೋರಿಸ್ಕೊಡ್ತೀನಿ, ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸೇ ಇಲ್ಲಿ ಅಬ್ಸರ್ವ್ ಮಾಡಿ ಈ ಲೊಕೇಶನ್ ನ, ಇದು ಟನ್ಲಾ ಅನ್ನೋ ಸ್ಟಾಕು. ಈ ಒಂದು ಡೇನ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಿಲ್ಲ, ಈ ಡೇನ ಅಬ್ಸರ್ವ್ ಮಾಡಿ, ಈ ದೊಡ್ಡ ಗ್ರೀನ್ ಕ್ಯಾಂಡ್ಲು ಮತ್ತೆ ಈ ವಾಲ್ಯೂಮ್ ನಾನು ಸಹ ಅಬ್ಸರ್ವ್ ಮಾಡಿ. ಈ ವಾಲ್ಯೂಮ್ ನೋಡಿ, ಇದರ ಹಿಂದೆ ನಮಗೆ ವಾಲ್ಯೂಮ್ ಬಂದು ತುಂಬ ಫ್ಲಾಟ್ ಆಗಿತ್ತು, ಓಕೆನಾ, ಇಲ್ಲಿ ನೋಡಿ ತುಂಬ ಫ್ಲಾಟ್ ಆಗಿತ್ತು ವಾಲ್ಯೂಮ್. ಆಫ್ಟರು ತುಂಬ ಫ್ಲಾಟ್ ಆಗಿದೆ ವಾಲ್ಯೂಮ್. ಸಡನ್ ಆಗಿ ಈ ಪರ್ಟಿಕ್ಯುಲರ್ ಡೇ ಏನಾಯಿತು, ಹ್ಯೂಜ್ ವಾಲ್ಯೂಮ್ ಬಂತು. ಅಟ್ ದ ಸೇಮ್ ಟೈಮ್ ಪ್ರೈಸಲ್ಲೂ ಸಹ ಅನ್ಯೂಜುವಲ್ ಪ್ರೈಸ್ ಬಿಹೇವ್ ಅಂದರೆ ಪ್ರೈಸ್ ಅನ್ನೋದು ಅಗ್ರೆಸಿವ್ಲಿ ಮೇಲೆ ಹೋಗೋಕ್ಕೆ ಶುರುವಾಯಿತು. ಸೊ ಇದೇನು ಹೇಳ್ತಾ ಇದೆ ಅಂದರೆ ಆ ಪರ್ಟಿಕ್ಯುಲರ್ ಡೇ ಸಮ್ ಗ್ರೂಪ್ ಆಫ್
HNIs ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಗ್ರೆಸಿವ್ಲಿ ಆ ಸ್ಟಾಕ್ ನ ಮೇಲೆ ತಗೊಂಡು ಹೋಗ್ತಾ ಇದಾರೆ ಅಂತ ನಮಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. 100% ಇಲ್ಲಿ ಯಾರೋ ಒಬ್ಬ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಬಿಹೈಂಡ್ ಈ ಪ್ರೈಸ್ ನ ಟ್ರೈ ಮಾಡಿರೋದು, ಡೆಫಿನೆಟ್ಲಿ ರಿಟೇಲರ್ಸ್ ಅಂತೂ ಅಲ್ವೇ ಅಲ್ಲ. ಸೊ ಈ ಒಂದು ಬಿಹೇವಿಯರ್ ಸಿಕ್ಕಿದಾಗ ಅವ್ರಿಗೆ ಎಕ್ಸ್ಟ್ರೀಮ್ ಬಾಟಮ್ ಅಂದ್ರೆ ಈ ವಾಲ್ಯೂಮ್ ಬಂದಿದೆಯಲ್ವಾ, ಈ ವಾಲ್ಯೂಮ್ ಮತ್ತೆ ಪ್ರೈಸ್ ಬಂದಿರೋದು ಬಿಗಿನಿಂಗ್ ಪಾಯಿಂಟ್ ಯಾವುದು, ದಯವಿಟ್ಟು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ನನಗೆ ಬಿಗಿನಿಂಗ್ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ಬಿಗಿನಿಂಗ್ ಪಾಯಿಂಟ್ ಆಗಿರುತ್ತೆ. ಇದರ ಕೆಳಗಡೆ ಕ್ಲೋಸ್ ಆಯ್ತಾ ನಾವು SL ತಗೋಬೇಕಾಗಿರುತ್ತೆ. ಸೊ ಇದರ ಮೇಲ್ಗಡೆ ಇದೆಯಾ ದೆನ್ ನಮಗೆ ಆ ಲೊಕೇಶನ್ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇವಾಗ ನಾನು ಈ ಕ್ಯಾಂಡಲ್ ಇದೆಯಲ್ವಾ, ಈ ಬಿಗ್ ಗ್ರೀನ್ ಕ್ಯಾಂಡಲ್ ಏನಿದೆ ಅದರ ಎಕ್ಸ್ಟ್ರೀಮ್ ಬಾಟಮ್ ಸಮ್ವೇರ್ ಅರೌಂಡ್ ಒಂದು 15 to 20% ಆಫ್ ದಟ್ ಕ್ಯಾಂಡಲ್ ನಾನು ಒಂದು ಆರ್ಡರ್ ಬ್ಲಾಕ್ ನ ತಗೊಂತೀನಿ. ಈ ಝೋನ್ ನಾನು ಒಂದು ರೆಕ್ಟ್ಯಾಂಗಲ್ ನ ಮಾರ್ಕ್ ಮಾಡ್ಕೊಂತೀನಿ. ಸೊ ಈ ಝೋನ್ ಬಂದ್ರೆ ನನಗೆ ಪ್ರೈಸ್ ಅಲ್ಲಿ ಅಂದ್ರೆ ಈ ಸ್ಟಾಕ್ ಅಲ್ಲಿ ನಾನು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಟಾರ್ಗೆಟ್ ಬಂದು ಅಟ್ಲೀಸ್ಟ್ 5 to 10% ಆ ಲೊಕೇಶನ್ ಇಂದ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಪ್ರೈಸ್ ಅನ್ನೋದು ಈ ಬಾಟಮ್ ಹತ್ರ ಬಂತು, ಏನು ಇನ್ಸ್ಟಿಟ್ಯೂಷನ್ಸ್ ಬಿಗಿನಿಂಗ್ ಪಾಯಿಂಟ್ ಇಂದ ಪ್ರೈಸ್ ನ ಡ್ರೈ ಮಾಡಿದರೆ ಆ ಲೊಕೇಶನ್ ಹತ್ರ ಬಂದು ಆ ಜಸ್ಟ್ ಬಿಲೋ ಕ್ಯಾಂಡಲ್ ಕ್ಲೋಸ್ ಆದ್ರೆ SL ಇಟ್ಕೊಳ್ಳೋಣ, ಅಲ್ಲಿಂದನೇ ಸ್ಟಾಕ್ ಅನ್ನೋದು ಮೇಲೆ ಹೋಗಕ್ಕೆ ಶುರುವಾಯಿತು. ಟೋಟಲ್ ಪ್ರೈಸ್ ಹೋಗಿರೋದೆಷ್ಟು 13% ಹೋಗಿದೆ. ಓಕೆನಾ. ಸೊ ನಾನು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತಿರೋದಲ್ಲಿ ಈ ಲೊಕೇಶನ್ ಅಲ್ಲಿ, ಇಲ್ಲಿ ನಾನು ಸ್ವಲ್ಪ ಮೇಲ್ಗಡೆನೆ ಎಂಟ್ರಿನ ಮಾರ್ಕ್ ಮಾಡಿದ್ದೀನಿ. ಸೊ ನಮಗೆ ಬಾಟಮ್ ಇಂದ ಚೆಕ್ ಮಾಡಿದ್ರೆ ಅಂದ್ರೆ ಆ ಬಾಟಮ್ ಇಂದ ಎಷ್ಟು ಹೋಗಿದೆ ಪ್ರೈಸ್ ಅಂತ ನಾವು ಏನಾದರೂ ಚೆಕ್ ಮಾಡಕ್ ಹೋದ್ರೆ ಬಾಟಮ್ ಇಂದ ನಿಯರ್ಲಿ 15% ಸ್ಟಾಕ್ ಅನ್ನೋದು ಮೇಲೆ ಹೋಗಿದೆ. ಸೊ 13% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಟಾರ್ಗೆಟ್ ಇಲ್ಲಿ. ಸೊ ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ 5 to 10%. ಓಕೆನಾ. ಸೊ ಇದಿಷ್ಟು ವಿತಿನ್ 3 to 5 days ಅಲ್ಲಿ 5 to 10% ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇದು ಯಾಕೆ ಮೆಜಾರಿಟಿ ಆಫ್ ದ ಟೈಮ್ಸ್ ವರ್ಕ್ ಆಗುತ್ತೆ ಅಂದ್ರೆ ನೋಡಿ, ಇನ್ಸ್ಟಿಟ್ಯೂಷನ್ಸ್ ಇಲ್ಲಿಂದಾನೇ ಅಲ್ವಾ ಪ್ರೈಸ್ ನ ಹೈಯೆಸ್ಟ್ ವಾಲ್ಯೂಮ್ ಜೊತೆ ಟ್ರೈ ಮಾಡಿರೋದು. ಸೊ ಈಗ ಪ್ರೈಸ್ ಕರೆಕ್ಷನ್ ಬಂದ್ರೆ ಬೇಸ್ ಇಂದಾನೆ ತಾನೇ ಅದು ರಿಟರ್ನ್ ಆಗಬೇಕು. ಸೊ ಬೇಸ್ ಕೆಳಗಡೆ ಬಂತು ಅಂತಂದ್ರೆ ಅವ್ರಿಗೂ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಮತ್ತೆ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಈಗ ಮತ್ತೆ ಬೇಸ್ ಕೆಳಗಡೆ ಬಂದಿದೆಯಲ್ವಾ, ಯಾಕೆ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಪ್ರೈಸ್ ಒಂದು ಡಿಸ್ಟ್ರಿಬ್ಯೂಟ್ ಆಗೋಯ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಕರೆಕ್ಷನ್ ಬಂತು, ಮತ್ತೆ ಮೇಲೆ ಹೋಯ್ತು. ಈ ಮೇಲೆ ಹೋದಾಗ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಸ್ಟೇಜ್ ಇದು. ಅವರು ನಿಧಾನಕ್ಕೆ ಸೆಲ್ ಮಾಡ್ತಾ ಮಾಡ್ತಾ ಅವ್ರ ಎಂಟೈರ್ ಹೋಲ್ಡಿಂಗ್ಸ್ ನ ರಿಲೀಸ್ ಮಾಡ್ಕೊಂತಾರೆ, ಅಥವಾ ಏನ್ ಅವ್ರ ಪಾರ್ಟ್ ಆಫ್ ಹೋಲ್ಡಿಂಗ್ ಇರುತ್ತೆ ಈ ರಿಮೈನಿಂಗ್ ಇಂಟ್ರಾಡೇ ಕ್ವಾಂಟಿಟಿ ಬಿಟ್ಬಿಟ್ಟು ಹೋಲ್ಡಿಂಗ್ ಏನು ಕ್ಯಾರಿ ಮಾಡಿರ್ತಾರೆ ಅದನ್ನ ರಿಲೀಸ್ ಮಾಡ್ಕೊಂಡಿರ್ತಾರೆ. ಸೊ ಸೆಕೆಂಡ್ ಟೈಮ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೆಕೆಂಡ್ ಟೈಮ್ ಬಂದು ಅಲ್ಲಿಂದ ಯೂಟರ್ನ್ ಆಗಬೇಕು, ಥರ್ಡ್ ಟೈಮ್ ಬಂದು ಯೂಟರ್ನ್, ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಒನ್ಸ್ ಬಿಗ್ ಮನಿ ಜೊತೆಗೆ ಸ್ಟಾಕ್ ಅನ್ನೋದು ಮೇಲೆ ಹೋದಾಗ ಫಸ್ಟ್ ಪುಲ್ ಬ್ಯಾಕ್ ಏನು ಬರುತ್ತೆ, ಆ ಫಸ್ಟ್ ಪುಲ್ ಬ್ಯಾಕ್ ಅಲ್ಲಿ ಬೇಸ್ ಕ್ರಿಯೇಟ್ ಮಾಡಿರ್ತಾರಲ್ವಾ, ಆ ಬಿಗಿನಿಂಗ್ ಪಾಯಿಂಟ್ ಇರುತ್ತೆ ನೋಡಿ, ಆ ಬಿಗಿನಿಂಗ್ ಪಾಯಿಂಟ್ ಹತ್ರ ಬಂದಾಗ ಅಲ್ಲಿಂದ ನಾವು ಪ್ರೈಸ್ ನ ಹೈಯರ್ ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇದು ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿಂದನೇ ಪ್ರೈಸ್ ಅನ್ನೋದು ಬೌನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಈಗ ನಾನು ಫಸ್ಟ್ ಸ್ಕ್ಯಾನರ್ ನ ಬಿಲ್ಡ್ ಮಾಡ್ತೀನಿ. ಸ್ಕ್ಯಾನರ್ನ ನಾನು ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ಗೆ ಬಿಲ್ಡ್ ಮಾಡ್ತೀನಿ. ಆ್ಯಂಡ್ ಪುಲ್ ಬ್ಯಾಕ್ ಬಂದು ಮ್ಯಾನ್ಯಲ್ ಆಗಿ ಚೆಕ್ ಮಾಡೋಣ, ಅಲ್ಲಿಂದ ನಿಜವಾಗ್ಲೂ ಬಂದಿದ್ರೆ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನು ಚಾರ್ಟಿಂಗಲ್ಲಿ ಹೋಗ್ತೀನಿ. ಚಾರ್ಟಿಂಗಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ನಾನು ಸ್ಕ್ಯಾನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಸ್ಕ್ಯಾನ್ಸಲ್ಲಿ ಹೋಗ್ತೀನಿ. ಇಲ್ಲಿ 500 crore ಟರ್ನ್ ಓವರ್ ಅಂತ ಇಟ್ಟಿದ್ದೀನಿ, ಅದಕ್ಕೆ ಹೆಸರು. ಲಿಸ್ಟ್ ನಂಬರ್ 2 ನಲ್ಲಿ 500 crore ಅಂತ ಇದೆ ನೋಡಿ. ಆ ಪರ್ಟಿಕ್ಯುಲರ್ ಡೇ ಟರ್ನ್ ಓವರು ಮಿನಿಮಮ್ 500 ಕೋಟಿ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಥವಾ ಕ್ಲೋಸಿಂಗ್ 9:15 to 3:30 ತನಕ ವಾಲ್ಯೂಮ್ ಮಲ್ಟಿಪ್ಲೈ ಬೈ ಪ್ರೈಸ್ ನೋಡಿದಾಗ ನನಗೆ ಮಿನಿಮಮ್ 500 ಕೋಟಿ ಇರಬೇಕು. ಅದು 700 ಕೋಟಿ, 1000 ಕೋಟಿ, 2000 ಕೋಟಿ ಎಷ್ಟು ಬೇಕಾದ್ರೂ ಬಂದಿರ್ಬೋದು. ಮತ್ತೆ ಕ್ಲೋಸಿಂಗ್ ಬಂದು ಪ್ರೀವಿಯಸ್ ಡೇ ಇಂದ ಟುಡೇಸ್ ಕ್ಲೋಸ್ ಮಿನಿಮಮ್ 7% ಇರಬೇಕು. ಅಂಡ್ ಡೇ ಹೈ ಬಂದು ಮಿನಿಮಮ್ 11% ಇರಬೇಕು. ಮಾರ್ಕೆಟ್ ಕ್ಯಾಪ್ ಬಂದು 250 ಕೋಟಿಗಿಂತ ಜಾಸ್ತಿ ಇರಬೇಕು, ಪ್ಲಸ್ ಗ್ರೀನ್ ಕ್ಯಾಂಡಲ್ ಆಗಿರಬೇಕು ಇವತ್ತಿನ ಕ್ಯಾಂಡಲ್. ಸೊ ಇದಿಷ್ಟು ಬೇಸಿಕ್ ಕಂಡೀಷನ್ಸ್. ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಡಾಟಾನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಡಾಟಾನ ಡೌನ್ಲೋಡ್ ಮಾಡ್ಕೊಂಡು ಡಾಟಾನ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡು ನಿಮ್ಮ ಮುಂದ್ಗಡೆನೆ ನಾನು ಒಂದಷ್ಟು ಸ್ಟಾಕ್ಸ್ನ ಟೆಸ್ಟ್ ಮಾಡ್ತೀನಿ, ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಡೇಟ್ ಬೈ ಒನ್ ಬೈ ಒನ್ ಸ್ಟಾಕು, ಡೇಟ್ ಬೈ ಡೇಟು. ಸೊ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ಯಾವ ಥರ ಇದ್ರ ಮೇಲೆ ಡಿಸಿಷನ್ ತಗೋಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ರೀಸೆಂಟ್ ಡಾಟಾನ ತಗೊತೀನಿ, ಸೊ ದಟ್ ನಮಗೆ ರಿಲೆವೆಂಟ್ ಆಗುತ್ತೆ, ಅಕ್ಯುರೇಟಾಗಿ ನಾವು ಹೋಗಿದೆಯಾ ಇಲ್ವ ಅಂತ ಚೆಕ್ ಮಾಡೋಣ. ಏಪ್ರಿಲ್ ಅಂಡ್ ನಾವೀಗ ಕರೆಂಟ್ ಮೇನಲ್ಲಿದ್ದೀವಿ. ಸೊ ನಾನು ಏಪ್ರಿಲಿಂದ ಶುರು ಮಾಡ್ತೀನಿ. ಏಪ್ರಿಲ್ ಮಿಡ್ ಅಥವಾ ಕ್ಲೋಸಿಂಗ್ ಇಂದ ತಗೊತೀನಿ. ಏಪ್ರಿಲ್ 22 ಅಥವಾ 23 ಇಂದ ಶುರು ಮಾಡ್ತೀನಿ. 22 ಅಥವಾ 21 ಏಪ್ರಿಲ್ ಆಫ್ಟರ್ 20 ತಗೊಂತೀನಿ. PNB ಹೌಸಿಂಗ್ 21/4/2026. ಸೊ 21/4/2026 ನಾನು PNB ತಗೊತಾ ಇದ್ದೀನಿ ನೋಡಿ. 21/4/2026 ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬಂದಿದೆ. ನಾನೇನು ಹೇಳಿದೆ ನಿಮಗೆ, ಈಗ ಹೈಯೆಸ್ಟ್ ವಾಲ್ಯೂಮ್ ವಿತ್ ಪ್ರೈಸ್ ಬಿಹೇವಿಯರ್ ಬಂದಿರೋದು ಈ ಕ್ಯಾಂಡಲ್. ಅರ್ಥ ಆಗ್ತಿದೆಯಾ? ಸೊ ನಾನು ನಿಮಗೆ ಬಿಗಿನಿಂಗಲ್ಲಿ 3 ಸೆನಾರಿಯೋ ಹೇಳಿದ್ದೀನಿ. ಫಸ್ಟ್ ಸೆನಾರಿಯೋ ಏನು, ಅಲ್ಲಿಂದನೇ ಪ್ರೈಸ್ ಮೇಲೆ ಹೋಗೋದು. ಸೆಕೆಂಡ್ ಸೆನಾರಿಯೋ ಏನು, ಅಲ್ಲಿಂದ ಪ್ರೈಸು ಒಂಚೂರು ಕ್ರಿಯೇಟ್ ಆಗಿ ಒಂಚೂರು ಕರೆಕ್ಷನ್ ಬಂದು ಮೇಲೆ ಹೋಗೋದು. ಆ್ಯಂಡ್ ಥರ್ಡ್ ಸೆನಾರಿಯೋ ಏನು,
ನಮ್ಗೆ ಎಕ್ಸ್ಟ್ರೀಮ್ಲಿ ಬಾಟಮ್ ಬಂದು ಅಲ್ಲಿಂದ ಮೇಲೆ ಹೋಗೋದು. ಓಕೆನಾ, ನಮ್ಮ ಆರ್ಡರ್ ಬ್ಲಾಕ್ ಅಥವಾ ಬೇಸ್ ಪಾಯಿಂಟ್ ಏನಿರುತ್ತೆ, ಬಿಗಿನಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿಂದ ಮೇಲೆ ಹೋಗೋದು. ಸೊ ಇದು ಫಸ್ಟ್ ಸಿನಾರಿಯೋ, ಅಂದ್ರೆ ಪ್ರೈಸು ಹೈಯೆಸ್ಟ್ ವಾಲ್ಯೂಮ್ ವಿತ್ ಪ್ರೈಸ್ ಬಿಹೇವಿಯರ್ ಬಂದಾಗ ಅಲ್ಲಿಂದಾನೇ ಮೇಲೆ ಹೋಗ್ತಾ ಇದೆ. ಇದು ನಮ್ಮ ರೆಡಾರಲ್ಲಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ಸ್ಟಾಕ್ ಮೇಲೆ ಹೋಗಿದೆ ಅಂತ ಅಟ್ರಾಕ್ಟ್ ಆಗೋದಲ್ಲ. ಸೊ ಇಲ್ಲಿ ನಮಗೆ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಇದರಲ್ಲಿ ಎಂಟ್ರಿ ಇಲ್ಲ, ಸೊ ಇಗ್ನೋರ್ ಮಾಡೋಣ. ನೆಕ್ಸ್ಟ್ ಬಂದು ಲೆಮನ್ ಟ್ರೀ 21/4/2026 ನಮಗೆ ಲೆಮನ್ ಟ್ರೀ ಬಂದಿದೆ. ಸೊ 21/4/2026 ಎಕ್ಸಾಕ್ಟ್ಲಿ ಇಲ್ಲಿ ಚೆಕ್ ಮಾಡಿ. ಇದು ಬಂದು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನೋಡ್ತಿದ್ದೀರಾ, ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈ ಕ್ಯಾಂಡಲ್ ಬಂದು ನಮಗೆ ಹೈಯೆಸ್ಟ್ ವಾಲ್ಯೂಮ್ ವಿತ್ ಪ್ರೈಸ್ ಅನ್ಯೂಜುವಲ್ ಪ್ರೈಸ್ ಬಿಹೇವಿಯರ್ ಬಂದಿದೆ. ಸೊ ನಾನು ಇದಕ್ಕೆ ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡೋದಾದ್ರೆ ಸಮ್ವೇರ್ ಅರೌಂಡ್ ಈ ಝೋನ್ ಬಂದು ನನಗೆ ಆರ್ಡರ್ ಬ್ಲಾಕ್ ಆಗಿರುತ್ತೆ. ಆಲ್ಮೋಸ್ಟ್ ಅಟ್ ದಿ ಬಾಟಮ್ ಒಂದು 10-15% ಆಫ್ ದ ಕ್ಯಾಂಡಲ್ಲು ನಾನು ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡಿಕೊಂಡ್ರೆ ನೀವು ಅಬ್ಸರ್ವ್ ಮಾಡಿ ಪ್ರೈಸ್ ಅನ್ನೋದು ಅದೇ ಲೊಕೇಶನಿಂದ ಎಷ್ಟು ರೈಸ್ ಆಗಿದೆ, ನಿಯರ್ಲಿ 5.6% ಪ್ರೈಸ್ ಅನ್ನೋದು ರ್ಯಾಲಿ ಆಗಿದೆ. ಅಂದರೆ 5% ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವ ಮಿನಿಮಮ್ಮು. ಸೊ ನಮಗೆ 5% ಪ್ರಾಫಿಟ್ ಅನ್ನೋದು ಕೊಟ್ಟಿದೆ. ನೆಕ್ಸ್ಟ್ 21/4/2026 ನಮಗೆ ರೋಲೆಕ್ಸ್ ರಿಂಗ್ಸ್ ಬಂದಿದೆ. ಸೊ 21st ಏಪ್ರಿಲ್ ಚೆಕ್ ಮಾಡಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ರೋಲೆಕ್ಸ್ ರಿಂಗ್ಸ್ ನನಗೆ ಈ ಕ್ಯಾಂಡಲ್ ಹೈಯೆಸ್ಟ್ ವಾಲ್ಯೂಮ್ ವಿತ್ ಹ್ಯೂಜ್ ಟರ್ನ್ ಓವರ್ ಬಂದಿದೆ ಅಂತ ಹೇಳ್ತಾ ಇದೆ. ನನಗೆ ಆ ಕ್ಯಾಂಡಲ್ ಬಾಟಮ್ ಯಾವುದು, ಎಕ್ಸಾಕ್ಟ್ಲಿ ನನಗೆ ಕ್ಯಾಂಡಲ್ ಬಾಟಮ್ ಆಗಿರುತ್ತೆ. ಸೊ ನಾನೇನ್ ಮಾಡ್ತಿದ್ದೀನಿ, ಆ ಕ್ಯಾಂಡಲ್ ಒಂದು 20% ನಾನು ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 10 ಅಥವಾ ಒಂದು 15% ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಪ್ರೈಸ್ ಏನಾಗ್ತಾ ಇದೆ, ನಮಗೆ ಅದೇ ಲೊಕೇಶನ್ ಇಂದ ಪ್ರೈಸ್ ಬಂದು ಬೌನ್ಸ್ ಬ್ಯಾಕ್ ಆಗಿ ನೋಡಿ. ಅದರ ನೆಕ್ಸ್ಟ್ ಡೇ ಟೋಟಲ್ ಹೈ ಹೋಗಿರೋದು ಬಂದು 9%. ಎಷ್ಟಲ್ಲಿ ಹೈ ಹೋಗಿರೋದು ನಮಗೆ 9% ಚೇಂಜ್ ಹೋಗಿದೆ. ಸೊ ನಾನಿಲ್ಲಿ 9% ಮಾರ್ಕ್ ಮಾಡಿತ್ತು, ಅಟ್ಲೀಸ್ಟ್ 8% ಆದರೂ ಸಿಗುತ್ತೆ. ನೆಕ್ಸ್ಟ್ 5 ಸ್ಟಾರ್ 21/4/2026. ಸೊ 21/4/2026 5 ಸ್ಟಾರ್ ಬಂದಿದೆ, ಚೆಕ್ ಮಾಡಿ. ಸೊ 21/4 ಅಂದರೆ ನಮಗೆ ಯಾವ ಕ್ಯಾಂಡಲು, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ಲು ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ಲು. ಸೊ ಅಲ್ಲಿಂದ ನನಗೆ ಬೇಸ್ ಪಾಯಿಂಟ್ ಯಾವುದು, ಈ ಲೊಕೇಶನ್ ಬಂದು ನನಗೆ ಬೇಸ್ ಪಾಯಿಂಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ನೋಡಿ ಪ್ರೈಸ್ ಅನ್ನೋದು ಎಕ್ಸಾಕ್ಟ್ಲಿ ಬೇಸಿಂದಾನೆ ಬಾಟಮ್ ಇಂದಾನೆ ಪ್ರೈಸ್ ಅನ್ನೋದು ರಿವರ್ಸ್ ಆಗಿ ಅಲ್ಲಿಂದ 8% ಹೋಗಿದ್ದಾನೆ. ಜಸ್ಟ್ 2 to 3 ಡೇಸಲ್ಲಿ 8% ಪ್ರೈಸಲ್ಲಿ ಮತ್ತೆ ರ್ಯಾಲಿ ಸಿಕ್ಕಿದೆ. ಹಂಗೆ ನಾನು ನೋಡ್ತಾ ಹೋದರೆ 22/4 ಅಮೆರಾಜ ಬಂದಿದೆ. ಓಕೆನಾ, ಸೊ 22/4 ಚೆಕ್ ಮಾಡಿ. ಸೊ 22/4 ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ಲು ಇಲ್ಲಿ ನೀವು ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನು ನೋಡ್ತಿದ್ದೀರಾ, ಇದು ಬಂದು ನಮಗೆ ಹೈಯೆಸ್ಟ್ ವಾಲ್ಯೂಮ್ ಜೊತೆಗೆ ಪ್ರೈಸ್ ರ್ಯಾಲಿ ಆಗಿದೆ ಅಂತ ಹೇಳ್ತಾ ಇದೆ. ಸೊ ನನಗೆ ಆರ್ಡರ್ ಬ್ಲಾಕ್ನ ನಾನು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, ಬೇಸ್ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ಈ ಲೊಕೇಶನ್ ಬಂದು ನನಗೆ ಬೇಸ್ ಆಗಿದೆ. ಆಸ್ ಆಫ್ ನಾವು ಲಾಸ್ಟ್ ಫ್ಯೂ ಡೇಸಿಂದ ಈ ಸ್ಟಾಕು ಬೇಸಿಂದ ಮೇಲ್ಗಡೆನೇ ಟ್ರೇಡ್ ಆಗ್ತಾ ಇದೆ. ಇದರಲ್ಲಿ ನಮಗೆ ಎಂಟ್ರಿ ಇಲ್ಲ, ಆಪರ್ಚುನಿಟಿ ಇಲ್ಲ, ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನು ನೋ ಎಂಟ್ರಿ NE ಅಂತ ತಗೊಂತೀನಿ. ನೆಕ್ಸ್ಟ್ 22 ಗೋಕುಲ್ ಅಗ್ರೋ ಬಂದಿದೆ. ನಾನು ಕ್ವಿಕ್ ಆಗಿ 1 by 1 ಚೆಕ್ ಮಾಡ್ತಾ ಹೋಗ್ತೀನಿ. ಗೋಕುಲ್ ಅಗ್ರೋ 22. ಸೊ 22 ನಾನು ಚೆಕ್ ಮಾಡೋದಾದ್ರೆ ನೋಡಿ, ಬೇಸ್ ಬಂದು ನನಗೆ ಆಕ್ಚುಲಿ ಇನ್ನೂ ಬಾಟಮ್ ಬೇಕು, ಅಂದ್ರೆ ಸಮ್ವೇರ್ ಅರೌಂಡ್ ನನಗೆ ಪ್ರೈಸ್ ಕರೆಕ್ಷನ್ ಬಂದು ಈ ಲೊಕೇಶನ್ ಹತ್ರ ಬೇಕು. ಸೊ ಅದು ಬಂದಿಲ್ಲ. ಸೊ ಇದನ್ನು ಸಹ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಐಡಿಯಾ 4G, ಇದನ್ನ ನಾನು NE ಅಂತ ತಗೊಂತೀನಿ. ನೆಕ್ಸ್ಟ್ ಐಡಿಯಾ 4G 22 ಬಂದಿದೆ. ಐಡಿಯಾ 4 ಚೆಕ್ ಮಾಡೋಣ. 22 ನೋಡಿ, 22 ಅಂದರೆ ನಮಗೆ 22 ಏಪ್ರಿಲ್ ಆಲ್ಮೋಸ್ಟ್ ಈ ಲೊಕೇಶನ್ನು ಇಲ್ಲಿ ನೀವು ಒಬ್ಸರ್ವ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಈ ಲೊಕೇಶನ್ನು. ಸೊ ನನಗೆ ಐಡಿಯಾ 4G ಸಹ ಇನ್ನೂ ಒಂಚೂರು ಬಾಟಮ್ ಬೇಕಿತ್ತು. ಇದು ಮೋರ್ ದೆನ್ ಅರೌಂಡ್ 50% ಬಂದಿದೆ ಕರೆಕ್ಷನ್ನು, ಅಥವಾ 55% ಬಂದಿದೆ ಕರೆಕ್ಷನ್ನು. ನನಗೆ ಒಂದು 80% ಕರೆಕ್ಷನ್ ಬೇಕು ಈ ಲೊಕೇಶನಲ್ಲಿ, ಅದು ಬಂದಿಲ್ಲ. ಸೊ ನನಗೆ ಇಷ್ಟು ದೊಡ್ಡ ಮೂವ್ ಹೋಗಿದೆಯಲ್ಲ ಅಂತ ಅಟ್ರಾಕ್ಟ್ ಆಗೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ನಮಗೆ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಎಂಟ್ರಿ ಇಲ್ಲ ಅದು. ಓಕೆನಾ. ನೆಕ್ಸ್ಟ್ ಡಾಕ್ಟರ್ ರೆಡ್ಡಿ ಲಾರ್ಜ್ ಕ್ಯಾಪ್ ಬೇಡ, ನಾನು ಯಾವತ್ತು ಲಾರ್ಜ್ ಕ್ಯಾಪ್ ತಗೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ 23/4/2026. ನೆಕ್ಸ್ಟ್ 23/4 ಫ್ರಾಜ್ ಇಂಡಸ್ಟ್ರೀಸ್ ಬಂದಿದೆ, ಚೆಕ್ ಮಾಡಿ. 23/4/2026 ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈ ಕ್ಯಾಂಡಲ್ ನಮ್ಗೆ ಏನು ಹೇಳ್ತಾ ಇದೆ, ಹೈಯೆಸ್ಟ್ ವಾಲ್ಯೂಮ್ ವಿತ್ ಹ್ಯೂಜ್ ಪ್ರೈಸ್ ರ್ಯಾಲಿ ಬಂದಿದೆ ಅಂತ ಹೇಳ್ತಾ ಇದೆ. ಸೊ ಆ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ಕೊಳ್ಳಿ. ಆ ಲೋ ಇಂದ ಜಸ್ಟ್ ಒಂದು ಸಣ್ಣ ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಸೊ ಅಲ್ಲಿಂದನೇ ಪ್ರೈಸ್ ಮೇಲೆ ಹೋಗ್ತಾ ಇದೆಯಾ, 100% ಅಲ್ಲಿಂದನೇ ಪ್ರೈಸ್ ಅನ್ನೋದು ಬೌನ್ಸ್ ಆಗ್ತಾ ಇದೆ ನೋಡಿ. 7.9%, ನಿಯರ್ಲಿ 8% ಪ್ರೈಸು ಅಲ್ಲಿಂದನೇ ರ್ಯಾಲಿ ಆಗ್ತಾ ಇದೆ. ಇದು 7%. ನೆಕ್ಸ್ಟ್ 23/4 IRM ಎನರ್ಜಿ. ನಾನು 23/4 IRM ಎನರ್ಜಿ ಚೆಕ್ ಮಾಡ್ತೀನಿ. 23/4 ಅಂದರೆ ನಮಗೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಕ್ಯಾಂಡಲ್ನ ಮಾರ್ಕ್ ಮಾಡ್ತೀನಿ. ಈ ಕ್ಯಾಂಡಲ್ ಹೈಯೆಸ್ಟ್ ವಾಲ್ಯೂಮ್ ವಿತ್ ಪ್ರೈಸ್ ರ್ಯಾಲಿ ಬಂದಿದೆ ಅಂತ ಹೇಳ್ತಾ ಇದೆ. ಆ್ಯಂಡ್ ಆ ಕ್ಯಾಂಡಲ್ನ ಆಲ್ಮೋಸ್ಟ್ ನಾನು ಒಂದು ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, ಆ ಕ್ಯಾಂಡಲ್ ನೆಕ್ಸ್ಟ್ ಡೇನೇ ಏನಾಗ್ತದೆ, ನನಗೆ ಆ ಲೊಕೇಶನ್ಗೆ ಪ್ರೈಸ್ ಅನ್ನೋದು ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಅದೇ ಲೊಕೇಶನ್ ಹತ್ರ ಬಂದು ಪ್ರೈಸು ರಿವರ್ಸ್ ಆಗಿ ಇದು ಹ್ಯೂಜ್ ರ್ಯಾಲಿ ಹೋಗಿದೆ. ನೆಕ್ಸ್ಟ್ ಡೇನೇ ಇದು ಹೋಗಿರೋದೆಷ್ಟು 27%. ಪ್ರೈಸ್ ರ್ಯಾಲಿ ಬಂದಮೇಲೆ ಅಲ್ಲಿಂದ 27% ನೆಕ್ಸ್ಟ್ ಡೇನೇ ಹೋಗಿದೆ. ನಾವು 27% ನನಗೆ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಬೇಕು, 5 to 10% ಎವ್ರಿ ಸಿಂಗಲ್ ಟ್ರೇಡ್ ಬೇಕು. ಸೊ ನಾನು ಇದರಲ್ಲಿ ಅಟ್ಲೀಸ್ಟ್ ಜಸ್ಟ್ 10% ಅಷ್ಟೇ ತಗೊತೀನಿ.
ಓಕೆನಾ. ಸೊ ನೆಕ್ಸ್ಟ್ 24/4/2026. ಸೊ 24/4/2026 ಚೆಕ್ ಮಾಡಿ 4 ಅಲ್ವಾ, ಎಕ್ಸಾಕ್ಟ್ಲಿ 24 ಬಂದು 23/24 ಈ ಲೊಕೇಶನ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್. ಆ್ಯಂಡ್ ನಾನು ಇದರ ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ನನಗೆ ಆರ್ಡರ್ ಬ್ಲಾಕ್ ಬಂದು ಸಮ್ವೇರ್ ಈ ಲೊಕೇಶನಲ್ಲಿ ಇರುತ್ತೆ. ಸೊ ಇದು ಆ ಲೊಕೇಶನ್ಗೆ ಬಂದೇ ಇಲ್ಲ, ನಾವು ಏನು ಆರ್ಡರ್ ಬ್ಲಾಕ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಲೊಕೇಶನ್ಗೆ ಬಂದೇ ಇಲ್ಲ, ಇದನ್ನ ಇಗ್ನೋರ್ ಮಾಡೋಣ. ನೆಕ್ಸ್ಟ್ 27/4 M&M ಬಂದಿದೆ, 27/4 ಚೆಕ್ ಮಾಡೋಣ. 27/4 ಈ ಕ್ಯಾಂಡಲ್ ಮಾರ್ಕ್ ಮಾಡ್ತೀನಿ ನೋಡಿ, ಈ ಕ್ಯಾಂಡಲ್ ಇಲ್ಲಿ ಇದೆಯಲ್ವಾ ಇದು. ಸೊ ಈಗ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಗೆ ಆರ್ಡರ್ ಬ್ಲಾಕ್ ಇದೆ, ಸಮ್ವೇರ್ ಈ ಲೊಕೇಶನ್ ಆರ್ಡರ್ ಬ್ಲಾಕ್ ಇದೆ. ಅಂಡ್ ಅಲ್ಲಿಂದನೇ ಪ್ರೈಸ್ ಏನಾಗಿದೆ, ಬೌನ್ಸ್ ಆಗಿದೆ. ಫಸ್ಟ್ ಡೇ ನಮ್ಗೆ ಆರ್ಡರ್ ಬ್ಲಾಕ್ ಹತ್ರ ಬಂದಿದೆ, ಸೆಕೆಂಡ್ ಡೇನೂ ಆರ್ಡರ್ ಬ್ಲಾಕ್ ಹತ್ರ ಬಂದಿದೆ, ಅಲ್ಲಿಂದ ಒಂಚೂರು ಬೌನ್ಸ್ ಆಗಿದೆ, ನಿಯರ್ಲಿ 3% ರ್ಯಾಲಿ ಆಗಿದೆ ಪ್ರೈಸು. ಅಲ್ಲಿಂದ ಮತ್ತೆ ಏನಾಗಿದೆ, SL ಹಿಟ್ ಆಗಿದೆ ನೋಡಿ, ಇಲ್ಲಿಂದ ಮತ್ತೆ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ. ನಾನು ಏನು ಹೇಳಿದೆ, ನಮ್ಮ ಆರ್ಡರ್ ಬ್ಲಾಕಿಂದ ಕೆಳಗಡೆ ಪ್ರೈಸ್ ಕ್ಲೋಸ್ ಆಯ್ತಾ, ಅದು SL. ಸೊ ನನಗೆ ಇಲ್ಲಿ SL ಮ್ಯಾಕ್ಸಿಮಮ್ ಎಷ್ಟು ತಗೊಂಡಿದೆ, ಅರೌಂಡ್ 1.7%, ಅಥವಾ ನಾನು ಇನ್ನೂ ಜಾಸ್ತಿ ತಗೊಂಡ್ರು ಮ್ಯಾಕ್ಸಿಮಮ್ 2% ಅಷ್ಟೇ ನಮಗೆ SL ಇರೋದಿಲ್ಲಿ. ಹಂಗೆ ನಾನು ನೆಕ್ಸ್ಟ್ ಕ್ಯಾಂಡಲ್ ಚೆಕ್ ಮಾಡ್ತಾರೆ, ಟನ್ಲ ನಾವು ಆಲ್ರೆಡಿ ನೋಡಿದ್ವಿ ಬಿಗಿನಿಂಗಲ್ಲಿ, ಓಕೆನಾ. ಸೊ ಇದು ನಮಗೆ ಮೋರ್ ದೆನ್ 15% ಹೋಗಿದೆ, ನಾನು 10% ತೊಗೊಳ್ತೀನಿ. ನೆಕ್ಸ್ಟ್ 27 ಕೋಹಾನ್ಸ್ ಬಂದಿದೆ ನೋಡಿ, 27 ನಮಗೆ ಕೋಹಾನ್ಸು. ಸೊ 27 ಯಾವುದು, 28 27 ಈ ಕ್ಯಾಂಡಲ್ ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಲು. ಆ್ಯಂಡ್ ನನಗೆ ಆರ್ಡರ್ ಬ್ಲಾಕು ಈ ಲೊಕೇಶನ್ ಬಾಟಮಲ್ಲಿ ಬೇಕು. ಸೊ ನಮಗೆ ಆರ್ಡರ್ ಬ್ಲಾಕ್ ಹತ್ರ ಪ್ರೈಸ್ ಅನ್ನೋದು ಬಂದಿಲ್ಲ, ಸೊ ನಾವು ಇದನ್ನ ಇಗ್ನೋರ್ ಮಾಡೋಣ. ಸೊ ಕೋಹಾನ್ಸ್ನಲ್ಲಿ ನೋ ಎಂಟ್ರಿ ತಗೊತೀನಿ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು IRM ಎನರ್ಜಿ. IRM ಎನರ್ಜಿನ ನಾವು ಚೆಕ್ ಮಾಡೋದಾದರೆ ಇಲ್ಲಿ ಒಬ್ಸರ್ವ್ ಮಾಡಿ. ಸೊ IRM ಎನರ್ಜಿ ಎಕ್ಸಾಕ್ಟ್ಲಿ 27, ನಾವು ಆಲ್ರೆಡಿ ನಮಗೆ IRM ಎನರ್ಜಿ 23 ಬಂದಿತ್ತು, ಅರ್ಥ ಮಾಡ್ಕೊಳ್ಳಿ. ನಮಗೆ ಎಕ್ಸೆಲ್ ಶೀಟಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ IRM ಎನರ್ಜಿ 23 ಇಲ್ಲಿ ಆಲ್ರೆಡಿ ಬಂದಿದೆ. ಸೊ ಈಗ ಅದೇ ಸೇಮ್ ಸ್ಟಾಕ್ ನಮಗೆ 27 ಬರ್ತಾ ಇದೆ, ಅರ್ಥ ಆಯ್ತಾ. ಸೊ ಸೇಮ್ ಸ್ಟಾಕು ವಿತಿನ್ ವೀಕಲ್ಲಿ ರಿಪೀಟ್ ಆಗ್ತದೆ ಅಂದರೆ ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಯಾಕೆಂದರೆ ಆಲ್ರೆಡಿ ನಾವು ಆ ಟ್ರೇಡ್ ತಗೊಂಡಿದ್ದೀವಿ, ಓಕೆನಾ, ಆಲ್ರೆಡಿ ನಾವು ಟ್ರೇಡಲ್ಲಿ ಇದ್ದೀವಿ. ಸೊ ಅದಕ್ಕೆ ನಾವು ಅದನ್ನು ಇಗ್ನೋರ್ ಮಾಡೋಣ. ನೆಕ್ಸ್ಟ್ 27/4 ಈ ಪ್ಯಾಕ್ ಬಂದಿದೆ, 27/4 ಈ ಪ್ಯಾಕ್ ಚೆಕ್ ಮಾಡಿ. ಸೊ 27/4 ಎಕ್ಸಾಕ್ಟ್ಲಿ 28 27 ಇಲ್ಲಿ ಈ ಮಾರ್ಕ್ ಮಾಡ್ತಾಯಿದ್ದು ನೋಡಿ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲು. ಸೊ ನಾನು ಇದನ್ನ ಬಾಟಮ್ನ ಮಾರ್ಕ್ ಮಾಡ್ಕೊತೀನಿ, ಓಕೆನಾ. ಸೊ ಬಾಟಮ್ನ ಮಾರ್ಕ್ ಮಾಡ್ಕೊಂಡಾಗ ರೈಟ್ ನಾವು ಈ ಪ್ಯಾಕ್ ಏನಾಗಿದೆ, ಎಕ್ಸಾಕ್ಟ್ಲಿ ಆರ್ಡರ್ ಬ್ಲಾಕಲ್ಲಿ ಇದೆಯಾ, ಪಿನ್ ಪಾಯಿಂಟ್ ಆರ್ಡರ್ ಬ್ಲಾಕಲ್ಲಿದೆ. ಸೊ ಇನ್ ಕೇಸ್ ನಾನು ಈ ಸ್ಟಾಕಲ್ಲಿ ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀನಿ, ಇಲ್ಲಿ ನಾನು ಎಂಟ್ರಿ ಇದೆ, ನನ್ನ SL ಬಂದು ಅದರ ಕೆಳಗಡೆ ಕ್ಲೋಸ್ ಆಯಿತಾ, ಕ್ಲೋಸಿಂಗ್ ಬೇಕು ನೋಡಿ, ವಿಕ್ಕು ಮ್ಯಾನಿಪ್ಯುಲೇಟ್ ಆಗುತ್ತೆ, ಜಸ್ಟ್ ವಿಕ್ ಟಚ್ ಮಾಡಿ ಮೇಲೆ ಬರೋದು ನಾವು SL ತೊಗೊಳಕ್ಕಾಗಲ್ಲ. ಬಟ್ ಅಲ್ಲಿಂದ ನನಗೆ ಮಿನಿಮಮ್ ಎಷ್ಟು ಬೇಕು, 5 to 10% ಅಟ್ಲೀಸ್ಟ್ ಪ್ರಾಫಿಟ್ ಬೇಕು. ಸೊ ನನಗೆ ಜಸ್ಟ್ 2-3 ಡೇಸಲ್ಲೇ 5 to 10% ಬರೋ ಚಾನ್ಸಸ್ ಇದೆ. ಸೊ ಇದು ಒಂದು ಆಪರ್ಚುನಿಟಿ ಇವಾಗ, ಓಕೆನಾ. ಸೊ ಇದು ಎಂಟ್ರಿ ಆಪರ್ಚುನಿಟಿ ಇದೆ. ನೆಕ್ಸ್ಟ್ AGI 28/4 AGI ಬಂದಿದೆ. ಸೊ 28/4 AGI ಚೆಕ್ ಮಾಡಿ, 28/4 ಎಕ್ಸಾಕ್ಟ್ಲಿ ಈ ಲೊಕೇಶನ್. AGI ಬಂದು ನಾನು ಫಸ್ಟು ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ಕೊತೀನಿ. ಸೊ ಇದು ಬಂದು ನಮ್ಮ ಆರ್ಡರ್ ಬ್ಲಾಕ್, ಓಕೆನಾ. ಸೊ ಪ್ರೈಸ್ ಏನಾಗ್ತಾ ಇದೆ ಆಲ್ಮೋಸ್ಟ್, ಓಕೆನಾ. ಸೊ ಫಸ್ಟ್ ಒಂದ್ಸರಿ ನಿಯರ್ ಬೈ ಬಂತು, ಒಂಚೂರು ಬೌನ್ಸ್ ಬ್ಯಾಕ್ ಆಯಿತು, ಓಕೆನಾ. ಸೊ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಹತ್ರ ಬಂದು ಒಂಚೂರು ಬೌನ್ಸ್ ಬ್ಯಾಕ್ ಆಯಿತು, ಇಲ್ಲಿ 5% ಬೌನ್ಸ್ ಬ್ಯಾಕ್ ಆಯಿತು. ಅದಾದಮೇಲೆ ಬಂದು SL ಹಿಟ್ ಆಗಿದೆ. ಸೊ ಇದರ SL ಸಮ್ವೇರ್ ಅರೌಂಡ್ ಲೆಟ್ಸ್ ಸೇ ನಾವು ಈ ಲೊಕೇಶನ್ ಇನ್ನೊಂಚೂರು ಕೆಳಗಡೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಸೊ ಪ್ರೈಸ್ ಬಂತು, ಅದ್ರ ಕೆಳಗಡೆ ಕ್ಲೋಸ್ ಆಯಿತು. ನಮಗೆ SL ಎಷ್ಟಿದೆ, ಲೆಸ್ ದೆನ್ 3% ಅಥವಾ ಮ್ಯಾಕ್ಸಿಮಮ್ 3% SL ಇದೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ B-Box 28/4. ಸೊ 28/4 B-Box ಬಂದೆ, ಚೆಕ್ ಮಾಡಿ. 28/4 ಎಕ್ಸಾಕ್ಟ್ಲಿ ಈ ಕ್ಯಾಂಡಲಲ್ಲಿ, ಓಕೆನಾ. ಸೊ ಅಲ್ಲಿಂದ ಒಂಚೂರು ಕರೆಕ್ಷನ್ ಆಗಿ ಮೇಲೆ ಹೋಗ್ತಾ ಇದೆ, ಬಟ್ ಆಸ್ ಪರ್ ದಿ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಈ ಸ್ಟಾಕು ಬರಲ್ಲ, ಯಾಕಂದರೆ ನಮಗೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕಲ್ಲಿ ಎಂಟ್ರಿ ಅನ್ನೋದು ಸಿಕ್ಕಿಲ್ಲ. ನೆಕ್ಸ್ಟ್ 28/4 ಟಾಟಾ ಕೆಮಿಕಲ್ ಬಂದಿದೆ. ಸೊ ಟಾಟಾ ಕೆಮಿಕಲ್ ಚೆಕ್ ಮಾಡಿ, 28/4 ಈ ಒಂದು ಕ್ಯಾಂಡಲ್ ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ನನಗೆ ಆರ್ಡರ್ ಬ್ಲಾಕ್ ಈ ಲೊಕೇಶನಲ್ಲಿದೆ. ಆಲ್ಮೋಸ್ಟ್ ಈಗ ಆರ್ಡರ್ ಬ್ಲಾಕ್ ನಿಯರ್ ಬೈ ಪ್ರೈಸ್ ಅನ್ನೋದು ಟ್ರೇಡ್ ಆಗ್ತಾ ಇದೆ. ಅಪ್ಕಮಿಂಗ್ ಡೇಸಲ್ಲಿ ನಾವು 5 to 10% ಈ ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕೋಹಾನ್ಸ್ ನಮ್ಗೆ ಆಲ್ರೆಡಿ ಪ್ರೀವಿಯಸ್ ಫ್ಯೂ ಡೇಸ್ ಬ್ಯಾಕ್ 27 ರಿಪೀಟ್ ಆಗಿತ್ತು, ಬಟ್ 27 ನಮಗೆ ಎಂಟ್ರಿ ಸಿಕ್ಕಿಲ್ಲ. 28 ಎಂಟ್ರಿ ಸಿಕ್ಕಿದೆಯಾ ಅಂತ ಚೆಕ್ ಮಾಡೋಣ. ಲೆಟ್ಸ್ ಕೋಹಾನ್ಸು 28 ಚೆಕ್ ಮಾಡ್ಕೊಳ್ಳಿ ನೋಡಿ, ನಮಗೆ 28 ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ತೀವಿ ನೋಡಿ ಈ ಕ್ಯಾಂಡಲ್ಲು. ಆ್ಯಂಡ್ ನಾವು ಈಗ ಬಾಟಮ್ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ಪ್ರೀವಿಯಸ್ ವಾಲ್ಯೂಮ್ಗಿಂತ 2 times ಎಕ್ಸ್ಟ್ರಾ ವಾಲ್ಯೂಮ್ ಬಂದಿದೆ ಇಲ್ಲಿ. ಸೊ ಇನ್ಸ್ಟಿಟ್ಯೂಷನ್ಸು ಅಗ್ರೆಸಿವ್ ಆಗಿ ಈ ಪರ್ಟಿಕ್ಯುಲರ್ ಡೇ ಬಂದಿದ್ದಾರೆ. ಆ್ಯಂಡ್ ಅದೇ ಲೊಕೇಶನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಪ್ರೈಸ್ ಅನ್ನೋದು ಅದೇ ಲೊಕೇಶನಿಂದ ಸಪೋರ್ಟ್ ತಗೊಂಡು ಅಲ್ಲಿಂದ ಹೈಯೆಸ್ಟ್ ಪಾಯಿಂಟ್ ಬಂದು 11% ಹೋಗಿದೆ. ವಿತಿನ್ 4-5 ಡೇಸಲ್ಲಿ ಅಲ್ಲಿಂದ 11% ಹೋಗಿದೆ. ಅಟ್ಲೀಸ್ಟ್ 10% ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಸಿಗುತ್ತೆ ನೋಡಿ. ನಾನು ನಿಮ್ಮ ಮುಂದ್ಗಡೆನೆ ಎಷ್ಟೊಂದು ಟ್ರೇಡ್ಸ್ನ ಟೆಸ್ಟ್ ಮಾಡಿದೆ, ನೀವು ಒಬ್ಸರ್ವ್ ಮಾಡಿ. 5%, 8%, 8%, 7%, 10%. SL ಹೋದರೆ ಜಸ್ಟ್ 2%, 3% ಮ್ಯಾಕ್ಸಿಮಮ್, ಮತ್ತೆ 10%, ಮತ್ತೆ -3%, ಮತ್ತೆ 10%. ಸೊ ಇದನ್ನು ನೀವು ಸ್ಟಾಕ್ ಬೈ ಸ್ಟಾಕು ಚೆಕ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ
ಎಸ್ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ನೀವು ಆ ಬೇಸಿಂದ ಆ ಬಾಟಮಿಂದ ಏನೋ ಹ್ಯೂಜ್ ವಾಲ್ಯೂಮ್ ಮತ್ತು ಪ್ರೈಸ್ ಬಿಹೇವಿಯರ್ ಬರುತ್ತೆ. ಈಗ ಇಲ್ಲಿ ಮತ್ತು ಈ ಲೊಕೇಶನಲ್ಲಿ ಏನಿದೆ, ಈ ಪರ್ಟಿಕ್ಯುಲರ್ ಡೇ ಏನು ನೋಡ್ತಿದ್ರ, ಇಲ್ಲಿ ಹ್ಯೂಜ್ ವಾಲ್ಯೂಮ್ ಮತ್ತು ಪ್ರೈಸ್ ರ್ಯಾಲಿ ಏನು ಬಂದಿದೆ, ಅವರ ಪ್ರೊಟೆಕ್ಷನ್ ಅವ್ರು ಯಾವ ಝೋನಿಂದ ಪ್ರೊಟೆಕ್ಟ್ ಮಾಡ್ಕೊತಾರೆ ಆ ಸ್ಟಾಕ್ನ ಅಂತ ನಾವು ನೋಡೋದಾದರೆ ಆ ಝೋನ್ನೇ ನಾವು ಬಾಟಮ್ ಬೇಸ್ ಝೋನ್ ಅಂತ ಕರಿತೀವಿ. ಆ ಬೇಸಿಂದ ಆರ್ಡರ್ ಬ್ಲಾಕ್ನ ಒಂದು ರೆಕ್ಟ್ಯಾಂಗಲ್ನ ನಾವು ಡ್ರಾ ಮಾಡಿಕೊಂಡು ಅಲ್ಲೇ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದು ನೀವು ಟೆಸ್ಟ್ ಮಾಡಿ ನಿಮಗೆ ಸ್ಟ್ರಾಟಜಿ ಲಾಜಿಕ್ ಅರ್ಥ ಆಗಿದೆ. 500 crore ಟರ್ನ್ ಓವರ್ ಸ್ಕ್ಯಾನರ್ನ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು 9 months ಡಾಟಾ ಸಿಗುತ್ತೆ, ಆ ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡಿ 9 months ಡಾಟಾನ ಡೌನ್ಲೋಡ್ ಮಾಡಿ ಸ್ಟಾಕ್ ಬೈ ಸ್ಟಾಕ್ ಚೆಕ್ ಮಾಡಿ ನಿಮಗೆ ನಂಬಿಕೆ ಬಂದ ಮೇಲೆ ನೀವು ಈ ಸ್ಟ್ರಾಟಜಿ ಮುಖಾಂತರ ಟ್ರೇಡ್ಸ್ನ ತಗೊಳ್ಳಿ. ಸೊ ಇದಿಷ್ಟು ಇವತ್ತಿನ ಸೆಷನ್. ಇದಕ್ಕಿಂತ 10 ಪಟ್ಟು ಬೆಟರ್ ಸ್ಟ್ರಾಟಜಿ, ಸ್ಕಿನ್ನರ್ ಮತ್ತು ಅಲರ್ಟ್ಸ್ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇರಲಿ ದಯವಿಟ್ಟು ಕಮೆಂಟ್ ಸೆಷನ್ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ.